ನಂಬರ್ 1 ಮರಸು ಕಾಲೋನಿಯಲ್ಲಿ ರುದ್ರಯ್ಯ ಬಿನ್ ಹಲಗಯ್ಯ ಎಂಬುವರಿಗೆ ಸೇರಿದ ವಾಸದ ಮನೆ ತಡರಾತ್ರಿ 7:30 ಸಮಯದಲ್ಲಿ ಸುರಿದ ಭಾರೀ ಮಳೆಗೆ ಮನೆಯ ಗೋಡೆ ಹಾಗೂ ಮಂಗಳೂರು ಹಂಚಿನ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು, ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ಅವಘಡ ಸಂಭವಿಸದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಳೆದ 1 ತಿಂಗಳಿನಿಂದ ಬಿಟ್ಟು ಬಿಡದೆ ಸತತವಾಗಿ ಸುರಿಯುತ್ತಿರುವ ನಿರಂತರ ಮಳೆಗೆ ತಡರಾತ್ರಿ ಮನೆಯ ಗೋಡೆ ಶಿಥಿಲಗೊಂಡು ಕುಸಿದು ಬಿದ್ದ ಘಟನೆ ತಾಲೂಕಿನ ಮರಸು ಕಾಲೋನಿ ಗ್ರಾಮದಲ್ಲಿ ನಡೆದಿದೆ. ಮನೆಯ ನಿವಾಸಿ ವೆಂಕಟೇಶ್ ಮಾತನಾಡಿ, ಕಳೆದ ರಾತ್ರಿ 7:30 ಸಮಯದಲ್ಲಿ ಮನೆಯವರೆಲ್ಲ ಒಳಗೆ ಕುಳಿತು ಟಿವಿ ನೋಡ್ತಿದ್ದೆವು. ನಮ್ಮ ತಾಯಿ ಅಡುಗೆ ಮಾಡ್ತಿದ್ರು ಹಾಗೂ ಮಕ್ಕಳು ಓದಿಕೊಳ್ತಿದ್ದವು. ಜೋರಾದ ಮಳೆಯಿಂದ ಮನೆಯ ಮೇಲ್ಛಾವಣಿ ಮುರಿದು ಬೀಳುವ ಶಬ್ದ ಕೇಳಿಬಂತು. ಆಗ ಅಲ್ಲಿಂದ ಮನೆಯವರೆಲ್ಲ ಆಚೆ ಬಂದ ಕೆಲವೇ ಹೊತ್ತಿನಲ್ಲಿ ಮನೆ ಮುರಿದು ಬಿದ್ದು ಸುತ್ತಮುತ್ತಲ ಗೋಡೆ ಕುಸಿದು ಬಿತ್ತು. ನಾವೆಲ್ಲರೂ ಮನೆಯ ಒಳಗೆ ಇದ್ದು ಏನು ಶಬ್ದ ಬಂದ ಹಾಗೆ ಕೇಳಿಸಿತು. ಆಗ ಗಾಬರಿಯಿಂದ ಎಲ್ಲರೂ ಮನೆಯಿಂದ ಹೊರಗೆ ಬಂದು, ತಡವಾಗಿದ್ದರೆ ನಮ್ಮಗಳ ಮೇಲೆ ಹಂಚು ಗೋಡೆ ಬೀಳ್ತಿತ್ತು. ನಮ್ಮ ತಂದೆಗೆ ಕಾಲಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದು ಬಿಟ್ಟರೆ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಇನ್ನು ರಾತ್ರಿ ಮಲಗಲು ಜಾಗವಿಲ್ಲದೆ ಪಕ್ಕದ ಮನೆಯಲ್ಲಿ ಊಟ ಮಾಡಿ ಅಲ್ಲೇ ರಾತ್ರಿಯೆಲ್ಲ ಕಳೆದಿದ್ದೇವೆ. ಚಿಕ್ಕ ಮಕ್ಕಳಿದ್ದು ಮುಂದೇನು ಮಾಡಬೇಕೆಂದು ತೋಚುತ್ತಿಲ್ಲ. ಮನೆಯಲ್ಲಿದ್ದ ಸಾಮಾನುಗಳು ನಷ್ಟ ಆಗಿವೆ. ನಮಗೆ ಆದಷ್ಟು ಬೇಗ ಸರ್ಕಾರ ಪರಿಹಾರ ಮಾಡಿಕೊಡಬೇಕೆಂದು ವೆಂಕಟೇಶ್ ಮನವಿ ಮಾಡಿದ್ರು. ಇನ್ನು ಮಳೆಯಿಂದ ಮನೆ ಸಂಪೂರ್ಣ ಹಾನಿಗೀಡಾಗಿದ್ದು ಗೋಡೆಗಳು ಕುಸಿದು ವಾಲಿ ನಿಂತಿವೆ. ಮನೆಯಲ್ಲಿದ್ದ ದಿನಸಿ ವಸ್ತುಗಳು, ಬಟ್ಟೆ, ಎಲೆಕ್ಟ್ರಾನಿಕ್ ವಸ್ತುಗಳು ಹಾನಿಯಾಗಿವೆ. ಸ್ಥಳಕ್ಕೆ ಇಂದು ಬೆಳಗ್ಗೆ ಗ್ರಾಮ ಲೆಕ್ಕಾಧಿಕಾರಿ ರವಿನಾಯಕ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ರು. ತಂದೆ ಹೆಸರು ರುದ್ರಯ್ಯ ಸನ್ ಆಫ್ ಹಲಗಯ್ಯ, ಮರಸು ಕಾಲೋನಿ, ವಾರ್ಡ್ ನಂಬರ್ 1. 4-5 ದಿನದಿಂದ ತುಂಬ ಮಳೆ ಬರ್ತಾ ಇದೆ. ಮನೆಯೆಲ್ಲ ತುಂಬ ಸೋರ್ತಾ ಇತ್ತು. ಮನೆ ತುಂಬ ಹಳೇದಾಗಿದೆ. ಸರಿ ಸುಮಾರು ಒಂದು 7:30 ಟಿ ವಿ ನೋಡ್ತಾ ಇದ್ರು. ನಮ್ಮ ತಂದೆಯವರು, ನಮ್ಮ ತಾಯಿ ಅಡುಗೆ ಮಾಡ್ತಾಯಿದ್ರು, ಮಕ್ಕಳೆಲ್ಲ ಓದ್ತಿರ್ತಾ ಇದ್ದು. ಸುಮಾರು ಒಂದು 7:15-7:15 ಒಂದು ಗಳ ಬಿತ್ತು ದಬಾರ ಅಂತ ಮನೆಯಿಂದ ಹೊರಗಡೆ. ಏನಾಗಿದೆ ಅಂತ ಹೊರಗಡೆ ಬಂದು ನೋಡಿದ್ರು ಗೋಡೆ ಎಲ್ಲ ಸೀಳ್ಬಿಟ್ಟಿತ್ತು. ಆಮೇಲೆ ಎಲ್ಲರೂ ಫ್ಯಾಮಿಲಿಯೆಲ್ಲ ಕರ್ಕೊಂಡು ಮನೆಯಿಂದ ಹೊರಗಡೆ ಬಂದಮೇಲೆ ಗೋಡೆ ಎಲ್ಲ ಬಿರುತ್ತಿದ್ದು ದಬಾರ ಅಂತ ಸೌಂಡ್ ಬಂತು. ನಾವು ಮನೆಯಿಂದ ಹೊರಗಡೆ ಇದ್ದು ಮಕ್ಕಳು ಎಲ್ಲ. ನನಗೂ ಸ್ವಲ್ಪ ಗಾಯ ಆಗಿದೆ, ನಮ್ಮ ತಂದೆಯವ್ರಿಗೂ ಗಾಯ ಆಗಿದೆ. ಇದ್ದಾಗ ನಮ್ಮ ತಾಯಿಯವರು ಅಡುಗೆ ಮಾಡ್ತಿದ್ರು. ಕರೆಂಟ್ ಎಲ್ಲ ಹೋಯ್ತು. ಕರೆಂಟ್ ಎಲ್ಲ ಬಲ್ಪ್ ಎಲ್ಲ ಸಿಡಿದೋದು. ಆಮೇಲೆ ನಮ್ಮ ತಾಯಿಯರೆಲ್ಲ ಆ ಕಡೆ ಕರ್ಕೊಬಂದು ಮಕ್ಕಳಿಗೆ ಚೂರು ಗಾಯ ಆಗಿದೆ, ಇಟಿಕೆ ಪಡಿಸಿದ್ದು. ಆಮೇಲೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ದೆಲ್ಲನೂ ಪಕ್ಕದ ಮನೆಗೆ ತಗೊಂಡು ಹೋದು. ಅಡುಗೆನೂ ಮಾಡಿರಲಿಲ್ಲ. ಆಮೇಲೆ ಪಕ್ಕದ ಮನೆಯಲ್ಲಿ ಅವ್ರ ಮೇಲೆ ಊಟ ಮಾಡಿ ರಾತ್ರಿ ಎಲ್ಲ ಅಲ್ಲೇ ತಿಂಗಿದ್ದೀವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.